ಬೆಂಗಳೂರಿನಲ್ಲಿನ ಪಾರ್ಕ್ಗಳಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಆಟ ಆಡೋ ಮಕ್ಕಳಿಂದ ಹಿಡಿದು ವಾಕಿಂಗ್ ಮಾಡೋ ಹಿರಿಯರು ಇಷ್ಟಪಡ್ತಾರೆ. ಆದ್ರೆ ಇದೀಗ ಸರ್ಕಾರ ಉದ್ಯಾನವನಗಳ ಮೇಲೆ ಕಣ್ಣಿಟ್ಟಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಜಾಗ ಕಬಳಿಸೋ ಪ್ಲಾನ್ಗೆ ಜನಾಕ್ರೋಶ ವ್ಯಕ್ತವಾಗ್ತಿದೆ. ರಸ್ತೆ ತುಂಬೆಲ್ಲ ವಾಹನಗಳು, ಕಣ್ಣಿಟ್ಟಲ್ಲೆಲ್ಲ ಕಟ್ಟಡಗಳು. ಬೆಂಗಳೂರು ಅಷ್ಟೋ ಇಷ್ಟು ಉಸಿರಾಡ್ತಿರೋದಕ್ಕೆ ಉದ್ಯಾನ ನಗರಿ ಎಂಬ ಪಟ್ಟ ಬಂದಿರೋದಕ್ಕೆ ಕಾರಣವೇ ಅಲ್ಲಲ್ಲಿ ಸಿಗೋ ಪಾರ್ಕ್ಗಳು. ಆದ್ರೀಗ ಸರ್ಕಾರ ಉದ್ಯಾನ ನಗರಿಯ ಉದ್ಯಾನಗಳ ಮೇಲೂ ಕಣ್ಣಿಟ್ಟಿದೆ. ಉದ್ಯಾನವನಗಳ 5% ಜಾಗ ಕಬಳಿಸಲು ಸರ್ಕಾರದ ಪ್ಲಾನ್. ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಕಾಯ್ದೆ ತಿದ್ದುಪಡಿಗೆ ಜನಾಕ್ರೋಶ. ಹೌದು, ರಾಜ್ಯ ಸರ್ಕಾರ ಬೆಂಗಳೂರಿನ ಉದ್ಯಾನವನಗಳ ಜಾಗದ ಮೇಲೂ ಕಣ್ಣಿಟ್ಟಿದೆ. ಯಾಕಂದ್ರೆ ಶುಕ್ರವಾರ ನಡೆದ ಸಂಪುಟ ಸಭೆಯಲ್ಲಿ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣಾ ಕಾಯ್ದೆ 1975ಕ್ಕೆ ತಿದ್ದುಪಡಿ ಮಾಡಲು ಅನುಮೋದನೆ ದೊರಕಿದೆ. ಪ್ರಸ್ತುತ ಅಧಿವೇಶನದಲ್ಲೇ ಈ ತಿದ್ದುಪಡಿ ವಿಧೇಯಕ ಮಂಡನೆಯಾಗುವ ಸಾಧ್ಯತೆ ಇದೆ. ಆದರೆ ಇದರಲ್ಲಿನ ವಿಷಯವೊಂದು ಆಘಾತ ಹುಟ್ಟಿಸಿದೆ. ಅದೇನೆಂದ್ರೆ, ಈ ತಿದ್ದುಪಡಿ ವಿಧೇಯಕದ ಪ್ರಕಾರ ಸರ್ಕಾರಿ ಉದ್ಯಾನಗಳ ಒಟ್ಟು ವಿಸ್ತೀರ್ಣದ ಗರಿಷ್ಠ 5% ಜಾಗವನ್ನ ಮಾರಾಟ, ಗುತ್ತಿಗೆ, ಅಡಮಾನ ಅಥವಾ ವಿನಿಮಯದ ಮೂಲಕ ಸರ್ಕಾರಿ ಇಲಾಖೆಗಳು, ಪ್ರಾಧಿಕಾರಗಳು ಅಥವಾ ಸರ್ಕಾರಿ ಕಂಪನಿಗಳಿಗೆ ಹಸ್ತಾಂತರಿಸುವ ಅವಕಾಶ ಸರ್ಕಾರಕ್ಕೆ ಸಿಗಲಿದೆ. ಉದ್ಯಾನವನಗಳಿರೋದು ಜನರ ಮನೋರಂಜನೆಗೆ, ಜನರು ಎಕ್ಸಸೈಸ್ ಮಾಡೋದಕ್ಕೆ, ಜನರು ಸಂತೋಷವಾಗಿರೋದಕ್ಕೆ. ಅದನ್ನು ಗೌರ್ಮೆಂಟು ಜನಕ್ಕೆ ಉಪಯೋಗ ಆಗೋಂಗೆ ಹೆಲ್ಪ್ ಮಾಡಬೇಕೇ ಹೊರತು ಅದ್ರ ಮೇಲೆ ದುಡ್ಡು ಹಾಕಿ ಅದನ್ನು ಇದು ತೊಗೊಂಡು ಇದು ಮಾಡೋದು ಸರಿಯಲ್ಲ. ಇದು ಎಲ್ಲ ವಯಸ್ಸಾದವ್ರು ಬರ್ತಾರೆ, ಎಷ್ಟೋ ಜನ ಬೇಜಾರಾಗಿ ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ ಬರ್ತಾರೆ, ಅಂಥವ್ರ ಹತ್ರ ತೊಗೊಳೋದು ಇದು ಸರಿಯಲ್ಲ ಅಂತ. ಈಗಾಗಲೇ ಕಟ್ಟಡ, ರಸ್ತೆ, ಟನಲ್ ಅಂತ ನಗರದಲ್ಲಿರುವ ಪಾರ್ಕ್ಗಳಲ್ಲಿನ ಜಾಗ ಕಡಿಮೆಯಾಗ್ತಿದೆ. ಇದೀಗ ಅಭಿವೃದ್ಧಿ ಹಾಗೂ ವಾಣಿಜ್ಯೀಕರಣದ ಹೆಸರಲ್ಲಿ ಉಳಿದಿರುವ ಪಾರ್ಕ್ಗಳ ಅಷ್ಟೋ ಇಷ್ಟೋ ಜಾಗಕ್ಕೂ ಕತ್ತರಿ ಹಾಕಲು ಸರ್ಕಾರ ಮುಂದಾಗಿದೆ. 5% ಜಾಗ ಅಂತ ಕಳೆದುಕೊಳ್ಳುತ್ತಾ ಹೋದ್ರೆ ಮುಂದೆ ವಾಕಿಂಗ್, ವಾಯುವಿಹಾರ, ಮಕ್ಕಳ ಆಟಕ್ಕೆ ಜಾಗವೇ ಇಲ್ಲ ಅಂತ ಜನರು ಕಿಡಿಕಾರಿದ್ದಾರೆ. ಉದ್ಯಾನವನ ಉಳಿಸಿ, ವಾಣಿಜ್ಯೀಕರಣ ನಿಲ್ಲಿಸಿ ಎಂದು ಪಟ್ಟು ಹಿಡಿದಿದ್ದಾರೆ. ಎಲ್ಲ ಕಡೆ ಕಮರ್ಷಿಯಲ್ ಆದರೆ ಅದು ಏನಂದರೆ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇರಲ್ಲ. ಅವರೆಲ್ಲ ಯೂಸ್ ಮಾಡೋದು ಪ್ಲಾಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಅದೆಲ್ಲ ಇಲ್ಲೇ ಡಿಸ್ಪೋಸ್ ಮಾಡ್ತಾರೆ. ಜನ ವಾಕಿಂಗ್ ಅಂತ ಬರೋದಿಲ್ಲ, ಕಾಮ್ ಆಗಿರಬೇಕು, ಪೀಸ್ ಆಫ್ ಮೈಂಡ್ಗೋಸ್ಕರ ಇಲ್ಲಿ ಬರ್ತಾರೆ ಪಾರ್ಕ್ಗೆ. ಇದು ಯೂಸ್ ಮಾಡಬಾರ್ದು. ಅದು ರಾಜ್ಯ ಸರ್ಕಾರದ ತೀರ್ಮಾನವನ್ನ ಹಿಂಪಡೆಯುವಂತೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ಅಭಿವೃದ್ಧಿಯ ನೆಪದಲ್ಲಿ ಉದ್ಯಾನವನಗಳ ಹಸಿರು ವಲಯಕ್ಕೆ ಕತ್ತರಿ ಬೀಳ್ತಿರೋದು ಸಾರ್ವಜನಿಕರ ನಿದ್ದೆಗೆಡಿಸಿದೆ. ಸರ್ಕಾರ ಮಸೂದೆ ಮಂಡನೆ ವೇಳೆ ಹೇಗೆ ಕಾರಣ ನೀಡುತ್ತೆ ನೋಡಬೇಕು. ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.